ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನನ್ನ ಚಾನೆಲಿಗೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂದು ನಾವು ಮಾತನಾಡೋಣ ಇತ್ತೀಚೆಗೆ ಬಿಡುಗಡೆಯಾದ ಕನ್ನಡದ ಆಕ್ಷನ್ ಡ್ರಾಮಾ ಸಿನಿಮಾ ಯುದ್ಧಕಾಂಡ 2 ಬಗ್ಗೆ. ಈ ಸಿನಿಮಾ ಹೊಸದಾಗಿರಲಿ, ಸೀಕ್ವೆಲ್ ಆಗಿರಲಿ, ತಾವು ಇದನ್ನ ನೋಡಬೇಕಾ ಬೇಡವೋ ಅಂತ ದಿಟ್ಟ ನಿರ್ಧಾರಕ್ಕೆ ಬರಲು ಈ ರಿವ್ಯೂ ನಿಮಗೆ ಸಹಾಯ ಮಾಡತ್ತೆ. ಈ ಕಥೆ ಆಗಿನ ಮೊದಲ ಭಾಗದ ಮುಂದುವರಿಕೆಯಾಗಿದ್ದು, ನಾಯಕನಾಗಿರುವ ಇಂಟೆನ್ಸಿಟಿ ಈ ಭಾಗದಲ್ಲೂ ಉಳಿಸಿಕೊಂಡಿದೆ. ಅಜಯ್ ಅಭಿನಯ ಮತ್ತೊಮ್ಮೆ ಧಮ್ಮಾಲು. ಅವನು ತೋರಿಸಿದ ರೌದ್ರ, ಕಾಳಜಿ ಮತ್ತು ಭಾವನೆ ಎಲ್ಲವೂ ವೀಕ್ಷಕರ ಮನಸ್ಸು ಗೆಲ್ಲುತ್ತವೆ. ನಾಯಕಿ ಶ್ರುತಿ ಕೂಡ ತನ್ನ ಪಾತ್ರವನ್ನು ಚೆನ್ನಾಗಿ ನಿರ್ವಹಿಸಿದ್ದಾಳೆ, ವಿಶೇಷವಾಗಿ ಎಮೋಷನಲ್ ಸೀನ್ಸ್ನಲ್ಲಿ. ವಿಲನ್ ಪಾತ್ರದಲ್ಲಿನ ನಟನ ಪ್ರಭಾವಶಾಲಿ ಪ್ರಸ್ತುತಿ ಸಿನಿಮಾ ತೀವ್ರತೆಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ನಿರ್ದೇಶಕರು ಎರಡನೇ ಭಾಗಕ್ಕೂ ಮೊದಲ ಭಾಗದ ಸ್ಟೈಲ್ ಉಳಿಸಿಕೊಂಡಿದ್ದಾರೆ. ಎಲ್ಲ ಫೈಟ್ ಸೀನ್ಗಳು ಸ್ಟೈಲಿಶ್ ಮತ್ತು ತೀವ್ರವಾಗಿದೆ. ಕ್ಯಾಮೆರಾ ವರ್ಕ್ ಬಹಳ ಬ್ಯೂಟಿಫುಲ್, ಕೆಲವು ಫ್ರೇಮ್ಗಳು ಚಿತ್ರಕಲೆಯಂತೆ ಕಾಣಿಸುತ್ತವೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಹಾಡುಗಳು ಕಥೆಯ ಫೀಲಿಂಗ್ ಜೊತೆ ಸೇರಿಕೊಂಡು ಹೋಗುತ್ತದೆ. ವಿಶೇಷವಾಗಿ ಕ್ಲೈಮ್ಯಾಕ್ಸ್ ಸೀನಿನಲ್ಲಿ ಬಿಜಿಎಂ ಗೂಸ್ಬಂಪ್ಸ್ ಕೊಡತ್ತೆ. ಪಾಸಿಟಿವ್ಗಳು: ಬಲವಾದ ನಟನೆ, ಎಮೋಷನಲ್ ಹಾಗೂ ಆಕ್ಷನ್ ಕಾಂಬಿನೇಷನ್, ಶಕ್ತಿಶಾಲಿ ಸಂಗೀತ, ಕ್ರಿಸ್ಪ್ ಕ್ಯಾಮೆರಾ ವರ್ಕ್. ನೆಗೆಟಿವ್ಗಳು: ಕೆಲವೊಂದು ದೃಶ್ಯಗಳು ನಿರೀಕ್ಷಿತಗಿಂತ ನೀಚವಾಗಿರಬಹುದು. ಚಿತ್ರಕಥೆಯಲ್ಲಿ ಹೊಸತನ ಬಹುಶಃ ಕಡಿಮೆ, ಕೆಲವು ಕಡೆ ಪೇಸ್ ನಿಧಾನಕ್ಕೆ. ಕೊಡುವ ರೇಟಿಂಗ್ 3.75 ಔಟ್ ಆಫ್ 5. ನೀವು ಈ ಸಿನಿಮಾ ನೋಡಿ ಆಗಿದ್ದೀರಾ? ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸಿನಲ್ಲಿ ಬರೆಯಿರಿ. ಹೆಚ್ಚು ಇಂಥ ರಿವ್ಯೂಗಳು ಬೇಕಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮರೆಬೇಡಿ.